ಭಾಗದಲ್ಲಿ ದೇವರ ವಾಕ್ಯದ ಭಾಗವನ್ನ ನಾವು ಗಮನಿಸುವಾಗ ಮತ್ತಾಯನ ಬರೆದಂತ ಸುವಾರ್ತೆ 10ನೇ ಅಧ್ಯಾಯ 1ನೇ ವಚನದಿಂದ 10ನೇ ವಚನದವರೆಗೆ ನಾವು ಗಮನಿಸುವಾಗ ದೇವರು 12 ಮಂದಿ ಶಿಷ್ಯರನ್ನ ಆಯ್ಕೆ ಮಾಡಿಕೊಳ್ಪಟ್ಟವನಾಗಿ ಅಧಿಕಾರ ಮತ್ತು ನಿಬಂಧನೆ ಮಾತ್ರವಲ್ಲದೆ ಅವರನ್ನ ಸೇವೆಯಲ್ಲಿ ಸಿದ್ಧ ಮಾಡಲ್ಪಟ್ಟವನಾಗಿ ಕಳುಹಿಸುವಂತ ಒಂದು ವಿಷಯವನ್ನ ನಾವು ಗಮನಿಸುವಂತವರಾಗಿದ್ದೇವೆ. ವಾಕ್ಯದ ಭಾಗವನ್ನ ನಾವು ಗಮನಿಸುವುದಾದ್ರೆ ದೇವರು ಅನೇಕ ರೀತಿಯಾಗಿ ತನ್ನ ಮಕ್ಕಳನ್ನ ತನ್ನ ಸೇವೆಗಾಗಿ ಯಾವ ರೀತಿಯಾಗಿ ಜನರನ್ನ ಆಯ್ಕೆ ಮಾಡಿಕೊಳ್ತಾರೆ ಎಂಬುವಂತ ಒಂದು ವಿಷಯದ ಕುರಿತಾಗಿ ನಾವಿಲ್ಲಿ ಗಮನಿಸಿಕೊಳ್ಳೋಣ. ದೇವರ ವಾಕ್ಯದಲ್ಲಿ ನಾವು ಗಮನಿಸುವಾಗ ಇಲ್ಲಿವರೆಗೂ ದೇವರು ಯೇಸು ಸ್ವಾಮಿ ತನ್ನ ಒಂದು ಸೇವೆಯನ್ನ ಗಲಿಲಾಯ ಪ್ರಾಂತ್ಯದ ಅನೇಕ ಭಾಗಗಳಲ್ಲಿ ಆತನೇ ಜನರಿಗೆ ದೇವರ ವಾಕ್ಯವನ್ನ ಅನೇಕರನ್ನ ಸ್ವಸ್ಥ ಮಾಡುವಂಥದ್ದು, ಅನೇಕರಿಗೆ ದೆವ್ವಗಳನ್ನ ಬಿಡಿಸುವಂಥದ್ದು, ಅನೇಕ ವಿಚಾರಗಳನ್ನ ಸ್ವಂತವಾಗಿ ಮಾಡಲ್ಪಟ್ಟಂತ ತಂದೆಯಾದ ದೇವರು ಯೇಸು ಸ್ವಾಮಿ ಇಲ್ಲಿ ಗಮನಿಸುವಾಗ ಈ ಒಂದು ಅಧ್ಯಾಯದ ಮೂಲಕವಾಗಿ ಒಂದು ಮಹತ್ತರವಾದಂತ ಒಂದು ಬದಲಾವಣೆಯನ್ನ ಈ ಒಂದು ವಾಕ್ಯ ಭಾಗದಲ್ಲಿ ನಾವು ಗಮನಿಸಿಕೊಳ್ಳುವಂತವರಾಗಿದ್ದೇವೆ. ಈ ಒಂದು ವಾಕ್ಯ ಭಾಗದಿಂದ ನಾವು ತಿಳಿದುಕೊಳ್ತಕ್ಕಂತ ಒಂದು ವಿಷಯ ಏನಪ್ಪಾ ಅಂತಂದ್ರೆ ದೇವರು ನಮ್ಮನ್ನ ಕರೆಯುವಂತವನಾಗಿದ್ದಾನೆ, ದೇವರು ನಮ್ಮನ್ನ ಸೇವೆಗಾಗಿ ಸಿದ್ಧ ಮಾಡುವಂತವನಾಗಿದ್ದಾನೆ, ಮಾತ್ರವಲ್ಲದೆ ದೇವರು ನಮ್ಮನ್ನ ಸೇವೆಗಾಗಿ ಕಳುಹಿಸುವಂತವನು ಆಗಿದ್ದಾನೆ ಎಂಬುದಾಗಿ. ಅನೇಕ ಸಾರಿ ನಾವು ಅನ್ಕೊಳ್ತೀವಿ ದೇವರು ಸುಮ್ನೆ ಯಾವುದೋ ಒಂದು ವಿಷಯಕ್ಕಾಗಿ ಆತನ ಕರೆಯುವಂಥದ್ದಲ್ಲ. ದೇವರು ಕರೆಯಲ್ಪಡ್ತಕ್ಕಂಥದ್ದು ಆತನ ಯೋಜನೆ, ಆತನ ಒಂದು ಸೇವೆ ನಮ್ಮ ಜೀವಿತದ ಮೂಲಕವಾಗಿ ನಡೆಯಲ್ಪಡಬೇಕು ಎಂಬತಕ್ಕಂಥದ್ದು ಒಂದು ದೇವರ ಚಿತ್ತವಾಗಿದೆ. ಯಾವ ರೀತಿಯಾಗಿ ಒಬ್ಬ ಅರಸ ತನ್ನ ಒಂದು ಆಸ್ಥಾನದಿಂದ 12 ಮಂದಿ ಯಾವುದೇ ಅರ್ಹತೆ ಇರತಕ್ಕಂತ ಆ ಒಂದು ವ್ಯಕ್ತಿಗಳನ್ನ ತನ್ನ ದೇಶದ ರಾಯಭಾರಿಗಳನ್ನಾಗಿ ಇರುವುದಕ್ಕೆ ಅಲ್ಲಿ ನೋಡ್ತೇವೆ. ಯಾವುದೇ ಅವರಲ್ಲಿ ಒಂದು ರೀತಿಯಾಗಿ ವಿದ್ಯಾಭ್ಯಾಸ ಇಲ್ಲದೆ ಇದ್ರು ಕೂಡ, ಅರ್ಹತೆ ಇಲ್ಲದೆ ಇದ್ರು ಕೂಡ ಆತನ ಒಂದು ಮಾತಿನ ಮೂಲಕವಾಗಿ ಯಾವ ರೀತಿಯಾಗಿ ಆ ಒಂದು ಅಧಿಕಾರವನ್ನು ಕೊಡಲ್ಪಟ್ಟವನಾಗಿ ತನ್ನ ದೇಶದ ರಾಯಭಾರಿಗಳನ್ನಾಗಿ ನೇಮಕ ಮಾಡ್ತಾನೋ ಅದೇ ರೀತಿಯಾಗಿ ದೇವರು ಈ ಒಂದು ಭಾಗದಲ್ಲಿ ತನ್ನ ಸೇವೆಗಾಗಿ ಶಿಷ್ಯರನ್ನ ತನ್ನ ಸೇವೆಯ ರಾಯಭಾರಿಗಳನ್ನಾಗಿ ನೇಮಕ ಮಾಡಿ ಕಳುಹಿಸುವಂತದನ್ನ ನಾವಿಲ್ಲಿ ಗಮನಿಸುವಂತವರಾಗಿದ್ದೇವೆ. ಈ ಒಂದು ವಾಕ್ಯ ಭಾಗದಲ್ಲಿ ನಾವು ಗಮನಿಸುವಂತ ಒಂದು ವಿಷಯವನ್ನ ನಾವು ಗಮನಿಸುವಾಗ ಅನೇಕ ಬಾರಿ ನಾವು ಪ್ರಾರ್ಥಿಸುವಂತದ್ದು, ದೇವರೇ ಸೇವೆ ಬಹಳವಾಗಿದೆ, ನಿನ್ನ ಸೇವಕರನ್ನ ಕಳುಹಿಸಿ ಎಂಬುದಾಗಿ ಪ್ರಾರ್ಥನೆಯನ್ನ ಮಾಡ್ತೀವಿ ಹೊರತು ಅನೇಕ ಬಾರಿ ದೇವರು ಹೇಳ್ತಕ್ಕಂಥದ್ದು ನಾನು ನಿನ್ನನ್ನ ಕಳುಹಿಸ್ತೇನೆ ಎಂಬುದಾಗಿ ಅಲ್ಲಿ ಹೇಳ್ತಾ ಇದ್ದಾರೆ. ಸೊ ಅದೇ ರೀತಿಯಾಗಿ ಈ ಒಂದು ವಾಕ್ಯ ಭಾಗದಲ್ಲಿ ನಾವು ಗಮನಿಸುವಾಗ ಮತ್ತಾಯ 10ನೇ ಅಧ್ಯಾಯ 1ರಿಂದ 4ನೇ ವಚನದಲ್ಲಿ ದೇವರು ಆಯ್ಕೆ ಮಾಡಿಕೊಂಡಿರ್ತಕ್ಕಂತ 12 ಶಿಷ್ಯರನ್ನ ನಾವು ಗಮನಿಸಲ್ಪಡುವಾಗ ಅವರು ಯಾವುದೇ ಯಾಜಕ ವರ್ಗಕ್ಕೆ ಸೇರಲ್ಪಟ್ಟಿರ್ತಕ್ಕಂಥವರಲ್ಲ, ಯಾವುದೇ ಏನಪ್ಪಾ ಅಂತಂದ್ರೆ ಆ ಒಂದು ದಿವಸಗಳಲ್ಲಿ ಹೇಳುವಂತ ರಬ್ಬಿ ಎಂಬುದಾಗಿ ಅಂದ್ರೆ ಯಾವುದೇ ಒಂದು ಟೀಚರ್ಸ್ ಆಗಿರ್ಬೋದು ಅಥವಾ ಶಿಕ್ಷಕ ಹುದ್ದೆಗೆ ಆ ಒಂದು ಹಂತದಲ್ಲಿ ಇರ್ತಕ್ಕಂತ ಒಂದು ವ್ಯಕ್ತಿಗಳೆಲ್ಲ, ಅಧಿಕವಾದಂತ ಒಂದು ಶ್ರೀಮಂತಿಕೆಯನ್ನ ತುಂಬಿರ್ತಕ್ಕಂತ ವ್ಯಕ್ತಿಗಳೆಲ್ಲ. ಅವರೆಲ್ಲರೂ ಏನಾಗಿದ್ರಪ್ಪ ಅಂತಂದ್ರೆ ಮೀನ್ ಹಿಡಿಯುವಂತ ಮೀನುಗಾರರಾಗಿದ್ರು, ಸುಂಕ ವಸೂಲಿ ಮಾಡ್ತಕ್ಕಂಥವ್ರಾಗಿದ್ರು, ಕೆಲವು ಒಂದು ಏನಪ್ಪಾ ಅಂತಂದ್ರೆ ಕೆಲವೊಬ್ರು ರಾಜಕೀಯ ಒಂದು ಭಾಗದಲ್ಲಿ ಅವರು ಕೆಲಸವನ್ನ ಮಾಡ್ತಾ ಇದ್ರು, ಇನ್ನು ಕೆಲವರು ಏನಪ್ಪಾ ಅಂತಂದ್ರೆ
ಆತನನ್ನ ಮುಂಬರುವ ದಿವಸಗಳಲ್ಲಿ ಆತನನ್ನ ಹಲ್ಲಗೆಳೆಯಲ್ಪಟ್ಟವನಾಗಿ, ಇನ್ನು ಕೆಲವರು ಏನಪ್ಪಾ ಅಂತಂದ್ರೆ ಅವನನ್ನ ಹಿಡಿದುಕೊಳ್ತಕ್ಕಂತ ವ್ಯಕ್ತಿಗಳಾಗಿದ್ರು ಕೂಡ ದೇವರು ಅಂತವರನ್ನ ತನ್ನ ಸೇವೆಗಾಗಿ ಕರೆಯಲ್ಪಟ್ಟಿರ್ತಕ್ಕಂಥದ್ದನ್ನ ಗಮನಿಸುವಂತವರಾಗಿದ್ದೇವೆ. ಯಹೂದ್ಯರ ಒಂದು ಕಲಾಚಾರದ ಪ್ರಕಾರವಾಗಿ ಗಮನಿಸುವುದಾದ್ರೆ ಏನಪ್ಪಾ ಅಂದ್ರೆ ಅಲ್ಲಿರ್ತಕ್ಕಂಥ ಅಥವಾ ಆ ವ್ಯಕ್ತಿಗಳು, ಆ ಒಂದು ಸಮಾಜದಲ್ಲಿರ್ತಕ್ಕಂಥವ್ರು ಅವರಿಗೆ ಯಾರು ಗುರುಗಳಾಗಿರ್ಬೇಕೋ ಅವರನ್ನ ಅವರಿಗೆ ಅದು ಆ ಒಂದು ಅಧಿಕಾರ ಇತ್ತು. ಅವರು ಆಯ್ಕೆ ಮಾಡ್ಕೊಳ್ಬೇಕಾಗಿರ್ತಕ್ಕಂಥ ಒಂದು ಅಧಿಕಾರ. ಆದ್ರೆ ಇಲ್ಲಿ ಯೇಸು ಸ್ವಾಮಿಯನ್ನ ಗಮನಿಸುವಾಗ ಆ ಒಂದು ಸಂಸ್ಕೃತಿ ಅಥವಾ ಆ ಒಂದು ವಿಷಯವನ್ನೇನಪ್ಪಾ ಅಂತಂದ್ರೆ ಅದನ್ನ ಉಲ್ಟಾ ಮಾಡಿ ಅವರು ಕಾರ್ಯವನ್ನ ನಡೆಸ್ತಾ ಇದ್ದಾರೆ. ಇಲ್ಲಿ ಗಮನಿಸುವಾಗ ದೇವರ ಸೇವೆ ಅಥವಾ ದೇವರ ಒಂದು ರಕ್ಷಣೆ ಅನುಭವ ಕಾರ್ಯ ಅದು ಪ್ರಾರಂಭ ಆಗೋದಕ್ಕಿಂತ ಮುಂಚಿತವಾಗಿ ದೇವರ ಕೃಪೆ ಅದು ಪ್ರತಿಯೊಬ್ಬ ಮನುಷ್ಯನಲ್ಲಿ ಅದು ಉಂಟಾಗಲ್ಪಟ್ಟಿದೆ ಎಂಬುದಾಗಿ ಇಲ್ಲಿ ಗಮನಿಸುವಾಗ ಅನೇಕ ರೀತಿಯಾಗಿ ಶಿಷ್ಯರ ಒಂದು ಜೀವಿತವನ್ನ ಗಮನಿಸುವುದಾದ್ರೆ ಮತ್ತೇನನ್ನ ಗಮನಿಸುವುದಾದ್ರೆ ರೋಮ ಸಾಮ್ರಾಜ್ಯಕ್ಕೆ ಏನಪ್ಪಾ ಅಂತ ಅಂದ್ರೆ ಆತನು ಕೆಲಸ ಮಾಡುವಂತ ವ್ಯಕ್ತಿಯಾಗಿದ್ದ. ಅದು ಮಾತ್ರ ಅಲ್ಲದೆ ಇಲ್ಲಿ ಇಸ್ಕರಿಯುವುದನ್ನು ಗಮನಿಸುವುದಾದ್ರೆ ಯೇಸು ಸ್ವಾಮಿಯನ್ನ ಏನಪ್ಪಾ ಅಂತಂದ್ರೆ ಹಿಡಿದುಕೊಡುವಂತ ಒಬ್ಬ ವ್ಯಕ್ತಿಯಾಗಿದ್ದ. ಹೀಗೆ ಅನೇಕ ರೀತಿಯಾಗಿ ಅವರು ಇದ್ರು ಕೂಡ ದೇವರು ಪರಿಪೂರ್ಣವಾದಂತ ವ್ಯಕ್ತಿಗಳನ್ನ ಅಲ್ಲಿ ಹುಡುಕ್ತಾ ಇಲ್ಲ. ಬದಲಾಗಿ ದೇವರು ಕರೆದಿರ್ತಕ್ಕಂಥ ವ್ಯಕ್ತಿಗಳನ್ನ ಪರಿಪೂರ್ಣರನ್ನಾಗಿ ಮಾಡ್ತಾ ಇದ್ದಾರೆ. ಹಾಗಾಗಿ ಪರಿಪೂರ್ಣರಾಗಿರ್ತಕ್ಕಂಥವ್ರನ್ನ ಏನಪ್ಪಾ ಅಂತಂದ್ರೆ ಎಲ್ಲಾ ರೀತಿಯಾಗಿ ಬಹಳ ಯಾವುದೇ ಕೊರತೆಗಳಲ್ಲಿರ್ತಕ್ಕಂಥ ವ್ಯಕ್ತಿಗಳನ್ನ ದೇವರು ಕರೀತಾ ಇಲ್ಲ. ಬದಲಾಗಿ ಆತನ ಕರೆದಂತ ವ್ಯಕ್ತಿಗಳನ್ನ ಪರಿಪೂರ್ಣವಾಗಿ ಆತನು ಮಾಡುವಂತ ವ್ಯಕ್ತಿಯಾಗಿದ್ದಾನೆ. ಇಲ್ಲಿ ನಾವು ಗಮನಿಸುವಾಗ ಎರಡನೇದಾಗಿ ನಾವು ಗಮನಿಸ್ತೀವಿ ಏನಪ್ಪಾ ಅಂತಂದ್ರೆ ಒಂದು ಅಧಿಕಾರದ ಮೂಲಕವಾಗಿ ಅವರನ್ನ ಕಳಿಸ್ತಾ ಇದ್ದಾನೆ. ಅಧಿಕಾರ ಏನಪ್ಪಾ ಅಂತಂದ್ರೆ ಈ ಅಧಿಕಾರದಲ್ಲಿ ನಾವು ಗಮನಿಸುವುದಾದ್ರೆ ಗ್ರೀಕ್ ಭಾಷೆಯಲ್ಲಿ ಇದನ್ನ ಏನಂತ ಹೇಳ್ತಾರೆ ಅಂತಂದ್ರೆ ಎಕ್ಸೋಸಿಯಾ ಎಂಬುದಾಗಿ ಕರೆಯಲ್ಪಡುತ್ತಾರೆ. ಅಂತಂದ್ರೆ ಒಂದು ಬಲವಾದಂತ ಒಂದು ಅಧಿಕಾರದ ಮೂಲಕವಾಗಿ ಅಲ್ಲಿ ಕಳುಹಿಸ್ತಾ ಇದ್ದಾರೆ. ಅಪೊಸ್ತಲರ ಅಂದ್ರೆ 12 ಜನ ಒಂದು ಶಿಷ್ಯರನ್ನ ಗಮನಿಸುವುದಾದ್ರೆ ಅವರು ಅನೇಕ ರೀತಿಯಾದಂತ ಒಂದು ಅದ್ಭುತಗಳನ್ನ ಮಾಡಲ್ಪಟ್ಟಿರ್ತಕ್ಕಂಥದ್ದು ಅವರ ಒಂದು ಸ್ವಂತ ಸಾಮರ್ಥ್ಯದಿಂದಿಲ್ಲ. ಬದಲಾಗಿ ಯೇಸು ಸ್ವಾಮಿ ತಂದೆಯಾದ ದೇವರು ಕೊಟ್ಟಿರ್ತಕ್ಕಂಥ ಆ ಒಂದು ದೈವಿಕವಾಗಿರ್ತಕ್ಕಂಥ ಬಲವಾದಂತ ಒಂದು ಅಧಿಕಾರದ ಮೂಲಕವಾಗಿ ಏನಪ್ಪಾ ಅಂತಂದ್ರೆ ಆ ಒಂದು ಸೇವೆಯನ್ನು ಅವರು ಮಾಡುವಂತದ್ದನ್ನ ಇಲ್ಲಿ ನಾವು ಗಮನಿಸ್ತೇವೆ. ಯಹೂದ್ಯ ಕಲಾಚಾರದಲ್ಲಿ ನಾವು ಗಮನಿಸುವುದಾದ್ರೆ ಒಬ್ಬ ವ್ಯಕ್ತಿ ಆ ಒಂದು ಸುವಾರ್ತೆಯನ್ನ ಆ ಯಜಮಾನನು ಕಳುಹಿಸಿಕೊಡುವಂತ ಒಂದು ಸುವಾರ್ತೆಯನ್ನ ತೆಗೆದುಕೊಂಡು ಹೋಗ್ತಕ್ಕಂತ ವ್ಯಕ್ತಿ ಏನಪ್ಪಾ ಅಂತಂದ್ರೆ ಕಳುಹಿಸಲ್ಪಟ್ಟಂತವನ ಒಂದು ಶಕ್ತಿ ಅಥವಾ ಒಂದು ಕಳಿಸಿಕೊಟ್ಟಿರ್ತಕ್ಕಂಥವನ ಅಧಿಕಾರ ಎಷ್ಟರ ಮಟ್ಟಿಗಿದೆಯೋ ಅದೇ ಅಧಿಕಾರ ಉಳ್ಳವರಾಗಿ ಆ ವ್ಯಕ್ತಿ ಆ ಒಂದು ಮಾತುಗಳನ್ನ ಆತನು ತಿಳಿಸ್ತದೆ. ಒಂದು ವೇಳೆ ಯಾರಾದ್ರೂ ಆ ಒಂದು ಮಾತನ್ನ ತಿರಸ್ಕಾರ ಮಾಡಿದ್ರೆ ಆ ಒಂದು ಕಳಿಸಿಕೊಟ್ಟ ಅಥವಾ ಒಂದು ಸಂದೇಶವನ್ನ ಕಳಿಸಿಕೊಟ್ಟಂತವನನ್ನ ತಿರಸ್ಕಾರ ಮಾಡಿದಂತ ರೀತಿಯಲ್ಲಿ ಅದು ಆಗ್ತಾ ಇತ್ತು. ಸೊ ಹಾಗಾಗಿ ದೇವರು ಇಲ್ಲಿ ಏನ್ ಮಾಡ್ತಾ ಇದ್ದಾನೆ ಅಂತಂದ್ರೆ ತನ್ನ ಶಿಷ್ಯರನ್ನ ಕಳುಹಿಸುವಂತ ಸಂದರ್ಭದಲ್ಲಿ ಒಂದು ಅಧಿಕಾರವುಳ್ಳವರಾಗಿ ಅವರು ಸೇವೆಗೆ ಹೋಗ್ಲಿಕ್ಕಾಗುವಂತೆ ದೇವರು ಅವರನ್ನ ಕಳುಹಿಸುವಂತವರಾಗಿದೆ. ಅದೇ ರೀತಿಯಾಗಿ ನಾವುಗಳು ಒಂದು ಲೋಕದ ಯಾತ್ರೆಯಲ್ಲಿ ಇರುವಾಗ ದೇವರು ನಮ್ಮ ಒಂದು ಸೇವೆಯಲ್ಲಿ ನಮ್ಮನ್ನ ಕರೆದಿರ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ ಸುಮ್ಮನೆ ಒಂದು ಭಾಗದಲ್ಲಿ ಇದ್ದು ಸೇವೆಯನ್ನು ಮಾಡ್ರಿ ಎಂಬುದಾಗಲ್ಲ ಅಥವಾ ಒಂದೇ ಕಡೆಗೆ ಇರ್ತಕ್ಕಂಥದ್ದು ಎಂಬುದಾಗಲ್ಲ. ಆತನ ಅಧಿಕಾರವನ್ನ ಅನೇಕ ಜನಗಳ ಮಧ್ಯದಲ್ಲಿ ಆತನ ಒಂದು ಸೇವೆಯ ಕಾರ್ಯಗಳನ್ನ ಅನೇಕರ ಮಧ್ಯದಲ್ಲಿ ಅಧಿಕಾರವುಳ್ಳವರಾಗಿ ನಾವುಗಳು ನಡೆಸ್ಲಿಕ್ಕಾಗುವಂತೆ ದೇವರು ನಮ್ಮನ್ನ ಕರೆಯಲ್ಪಟ್ಟಿದ್ದಾರೆ. ಸೊ ಹಾಗಾಗಿ ನನ್ನ ಸಾಮರ್ಥ್ಯ ಎಷ್ಟರ ಮಟ್ಟಿಗಿದೆ, ನಾನು ಎಷ್ಟು ಓದಿದ್ದೀನಿ ಅಥವಾ ನನ್ನ ಒಂದು ಆಲೋಚನೆ ಏನು, ನಾನ್ ಚೆನ್ನಾಗಿ ಮಾತನಾಡಬಲ್ಲೆ ಅಥವಾ ನನ್ನ ಒಂದು ವಾಕ್ಚಾತುರ್ಯ ಚೆನ್ನಾಗಿದೆ ಅಂತಕ್ಕಂಥ ಆಲೋಚನೆ ಅಲ್ಲ. ಬದಲಾಗಿ
ದೇವರು ನನ್ನನ್ನ ಎಷ್ಟರ ಮಟ್ಟಿಗೆ ಉಪಯೋಗಿಸ್ತಾನೆಂಬುದಾಗಿ ಸಂಪೂರ್ಣವಾಗಿ ಅಲ್ಲಿ ನಾವು ಅವಲಂಬನೆ ಆಗುವಂಥದ್ದು ಬಹಳ ಬಹಳ ಮುಖ್ಯವಾಗಿದೆ. ಸೊ ದೇವರಲ್ಲಿ ಕಲಿಸಿಕೊಡ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ ನಮ್ಮ ಸ್ವಂತ ಸಾಮರ್ಥ್ಯದ ಮೇಲೆ ನಾವು ನಮ್ಮ ನಂಬಿಕೆಯನ್ನು ಇಟ್ಕೊಳ್ಳೋದಕ್ಕಿಂತ ಬದಲಾಗಿ ದೇವರ ಮೇಲೆ, ದೇವರ ಅಧಿಕಾರದ ಮೇಲೆ ನಾವುಗಳು ನಮ್ಮ ಒಂದು ನಂಬಿಕೆಯನ್ನು ಇಡುವಂತವರಾಗಿ ಕಾಣಿಸಿಕೊಳ್ಪಡಬೇಕಾಗ್ತದೆ. ಇಲ್ಲಿ ಮಾತ್ರವಲ್ಲದೆ 5ರಿಂದ 6ನೇ ವಚನದಲ್ಲಿ ನಾವು ಗಮನಿಸುವುದಾದ್ರೆ ಯೇಸು ಸ್ವಾಮಿ ಏನ್ ಹೇಳ್ತಾ ಇದಾರೆ ಅಂತಂದ್ರೆ, ಅನ್ಯ ಜನಗಳ ಬಳಿಗೆ ನೀವು ಹೋಗ್ಬೇಡ್ರಿ, ಸಮಾರ್ಯರ ಊರುಗಳಲ್ಲಿ ನೀವೇನ್ ಮಾಡ್ಬೇಡ್ರಿ, ಕಾಲನ್ನ ಇಡಬೇಡ್ರಿ ಎಂಬುದಾಗಿ. ಯಾಕೆ ದೇವರು ಯೇಸು ಸ್ವಾಮಿ ಒಂದು ಕಾರ್ಯಗಳನ್ನ ಗಮನಿಸುವುದಾದ್ರೆ, ನಾನು ಪ್ರವಾದನೆಗಳನ್ನ ನೆರವೇರಿಸುವುದಕ್ಕಾಗಿ ಬಂದವನೇ ಹೊರತು ಪ್ರವಾದನೆಗಳನ್ನ ತೆಗೆದು ಹಾಕುವುದಕ್ಕಾಗಿ ಬರಲ್ಪಟ್ಟಿಲ್ಲ ಎಂಬುದಾಗಿ ಹೇಳ್ತಿದ್ದಾರೆ. ತಪ್ಪಿಸಿಕೊಂಡಂತ ಕುರಿಗಳ ರೀತಿಯಲ್ಲಿ ಇರುವಂತ ಇಸ್ರಾಯೇಲರ ಬಳಿಗೆ ಅಲ್ಲಿ ಹೋಗ್ರಿ ಎಂಬುದಾಗಿ ಹೇಳ್ತಾ ಇದಾರೆ. ಅಂತಂದ್ರೆ ದೇವರ ಸುವಾರ್ತೆ, ದೇವರು ಮೊದಲು ಆಯ್ಕೆ ಮಾಡಿಕೊಡಲ್ಪಟ್ಟಿರ್ತಕ್ಕಂಥದ್ದು ಇಸ್ರಾಯೇಲರನ್ನು. ಇಲ್ಲಿ ನೋಡ್ತೇವೆ, ಹಳೇ ಒಡಂಬಡಿಕೆಯಲ್ಲಿ ನಾವು ಗಮನಿಸುವುದಾದ್ರೆ ದೇವರು ಇಸ್ರಾಯೇಲರಿಗೆ ಒಂದು ವಾಗ್ದಾನವನ್ನ, ಒಂದು ಭರವಸೆಯನ್ನು ಕೊಡಲ್ಪಟ್ಟಿದ್ದಾರೆ. ಅದೇನಪ್ಪಾ ಅಂತಂದ್ರೆ ಮೆಸ್ಸಿಯನು ಬರ್ತಾನೆ, ಆತನು ಇಸ್ರಾಯೇಲರಿಗೋಸ್ಕರ ಬರ್ತಾನೆ ಎಂಬುದಾಗಿ. ಅದೇ ರೀತಿಯಾಗಿ ದೇವರು ಇಲ್ಲಿ ಯೇಸು ಸ್ವಾಮಿಯನ್ನ ಗಮನಿಸುವುದಾದ್ರೆ ದೇವರ ಒಂದು ವಾಗ್ದಾನಗಳನ್ನ ಆತನು ನೆರವೇರಿಸುವಂತವನು ಆಗಿ ಇರ್ತಕ್ಕಂಥದ್ದನ್ನ ಇಲ್ಲಿ ಗಮನಿಸ್ತೇವೆ. ತದನಂತರದಲ್ಲಿ ಆತನು ಮರಣವನ್ನ ಹೊಂದಿದ ನಂತರದಲ್ಲಿ ನಾವು ಗಮನಿಸುವಾಗ ಆತನ ಒಂದು ಸೇವೆ ಅನ್ಯ ಜನಾಂಗಗಳ ಬಳಿಗೆ ಅದು ತಲುಪುವಂತದನ್ನು ನಾವು ಗಮನಿಸ್ತೇವೆ. ಈ ಒಂದು ಡಿವೋಷನ್ ಕೊನೆ ಭಾಗದಲ್ಲಿ ನಾವು ಆ ಒಂದು ವಿಷಯವನ್ನ ಗಮನಿಸ್ತೇವೆ. ಇಲ್ಲಿ ನಾವು ಗಮನಿಸುವಾಗ ದೇವರ ಒಂದು ಸುವಾರ್ತೆ ಅಥವಾ ದೇವರ ಒಂದು ರಕ್ಷಣೆಯ ಕಾರ್ಯ ಅಥವಾ ದೇವರ ಒಂದು ಸುವಾರ್ತೆಯ ಒಂದು ಅನುಭವ ಕಾರ್ಯ ಏನಪ್ಪಾ ಅಂತಂದ್ರೆ, ಅದು ಏನೇ ಮಾಡಿದ್ರು ಕೂಡ ಎಲ್ಲವೂ ಅದು ಕ್ರಮಬದ್ಧವಾಗಿ ಇರುವಂತದನ್ನ ನಾವಿಲ್ಲಿ ಗಮನಿಸ್ತೇವೆ. ಮೊದಲು ಇಸ್ರಾಯೇಲರಿಗೆ, ತದನಂತರದಲ್ಲಿ ಲೋಕದಿರ್ತಕ್ಕಂಥ ಸಕಲ ಜನಗಳಿಗೆ ಎಂಬುದಾಗಿ. ಯೇಸು ಸ್ವಾಮಿಯಲ್ಲಿ ಪುನರುತ್ಥಾನವನ್ನು ಹೊಂದಿ ಆತನು ಹೊರಡುವಂತ ಸಮಯದಲ್ಲಿ ಶಿಷ್ಯರಿಗೆ ಕೊಟ್ಟಿರ್ತಕ್ಕಂಥ ಒಂದು ಮಾತೇನಪ್ಪ ಅಂತ ಗಮನಿಸುವುದಾದ್ರೆ, ನೀವು ಲೋಕದ ಕಟ್ಟ ಕಡೆ ಹೋಗಿ ನನ್ನ ಸುವಾರ್ತೆಯನ್ನು ಸಾರಿ ಮತ್ತು ನನ್ನ ಏನಪ್ಪಾ ಅಂತಂದ್ರೆ ನನ್ನ ವಾಕ್ಯಗಳನ್ನ ಅನೇಕರಿಗೆ ತಿಳಿಸುವಂತ ಒಂದು ವಿಷಯಗಳನ್ನ ಮತ್ತು ನನ್ನ ಸಾಕ್ಷಿಗಳಾಗಿ ನೀವು ನಿಂತ್ಕೊಳ್ರಿ ಎಂಬುದಾಗಿ. ಅಂದ್ರೆ ಮೊದಲು ಇಸ್ರಾಯೇಲರಿಗೆ, ತದನಂತರದಲ್ಲಿ ಲೋಕದಿರ್ತಕ್ಕಂಥ ಕಟ್ಟ ಕಡೆಯವರೆಗೆ ಎಂಬುದಾಗಿ ನಾವು ಇಲ್ಲಿ ಗಮನಿಸುವಂತದ್ದನ್ನ ನಾವು ಕಾಣ್ತೇವೆ. ಅದೇ ರೀತಿಯಾಗಿ ದೇವರೇನಪ್ಪಾ ಅಂತಂದ್ರೆ ಆತನ ಸಮಯಕ್ಕೆ ಸರಿಯಾದಂತ ರೀತಿಯಲ್ಲಿ ಆತನು ತನ್ನ ಕಾರ್ಯವನ್ನ ಮಾಡುವಂತವನಾಗಿದ್ದಾನೆ. ಇಲ್ಲಿ ನೋಡ್ತೇವೆ, ಕಾನಾ ಊರಿನ ಮದುವೆಯಲ್ಲಿ ನಾವು ಗಮನಿಸುವುದಾದ್ರೆ ಮರಿಯಳು ತನ್ನ ತಾಯಿ ಆಕೆಗೆ ಕೇಳುವಾಗ ನನ್ನ ಸಮಯವು ಇನ್ನು ಬಂದಿಲ್ಲ ಎಂಬುದಾಗಿ. ಸೊ ದೇವರು ಆತನ ಕಾರ್ಯವನ್ನ ನಮ್ಮ ಜೀವಿತದಲ್ಲಾಗಿರ್ಬೋದು ಅಥವಾ ನಿಮ್ಮ ಜೀವಿತದಲ್ಲಾಗಿರ್ಬೋದು, ಸೇವೆಯ ಭಾಗದಲ್ಲಾಗಿರ್ಬೋದು, ಆತನು ಸರಿಯಾದಂತ ಸಮಯದಲ್ಲಿ ತಕ್ಕ ರೀತಿಯಲ್ಲಿ ಆತನು ಕಾರ್ಯವನ್ನ ಮಾಡುವಂತವನಾಗಿದ್ದಾನೆ. ಅದೇ ರೀತಿಯಾದಂತ ಕಾರ್ಯವನ್ನ ಇಲ್ಲಿ ಶಿಷ್ಯರು, 12 ಜನ ಶಿಷ್ಯರ ಒಂದು ಮಧ್ಯದಲ್ಲಿ ಆತನು ನಡೆಸುವಂತವನ್ನಾಗಿ ಕಾಣ್ತಾ ಇದ್ದಾನೆ. ಇಲ್ಲಿ ವಿಶೇಷವಾಗಿ ಗಮನಿಸುವುದಾದ್ರೆ ಮತ್ತೆ ಬರೆದಂತ ಸುವಾರ್ತೆ 7ನೇ ವಚನ ಏನಪ್ಪಾ ಅಂತಂದ್ರೆ, ಅವರಿಗೆ ಕಳುಹಿಸಿಕೊಡಲ್ಪಡುವಂತ ಸಂದರ್ಭದಲ್ಲಿ ದೇವರು ಅವರಿಗೆ ಶಿಷ್ಯರಿಗೆ ತಿಳಿಸಲ್ಪಟ್ಟಂತ ಒಂದು ಮುಖ್ಯ ಉದ್ದೇಶ ಏನಪ್ಪಾ ಅಂತಂದ್ರೆ, ಪರಲೋಕ ರಾಜ್ಯವು ಸಮೀಪವಾಯಿತೆಂದು ಸಾರಿದೆ ಎಂಬುದಾಗಿ. ಇಲ್ಲಿ ಯಾಕೆ ಈ ಒಂದು ಮಾತನ್ನ ಹೇಳ್ತಾ ಇದೀವಿ ಅಂತಂದ್ರೆ, ನಾವು ಅಪೊಸ್ತಲರ ಕೃತ್ಯಗಳನ್ನ ಗಮನಿಸುವುದಾದ್ರೆ ಇಲ್ಲಿ ನೋಡ್ತೇವೆ. ಮಾತ್ರಲ್ಲದೆ ಮಾರ್ಕ ಮತ್ತು ಯೋಹಾನನ್ನು ಬರೆದಂತ ಸುವಾರ್ತೆ, ಲೂಕನ ಬರೆದಂತ ಸುವಾರ್ತೆಯಲ್ಲಿ ನಾವು ಗಮನಿಸುವುದಾದ್ರೆ ದೇವರ ರಾಜ್ಯ ಎಂಬುದಾಗಿ ಅಲ್ಲಿ ಬರೀತದೆ. ಆದ್ರೆ ಕೇವಲ ಮತ್ತನ ಬರೆದಂತ ಸುವಾರ್ತೆಯಲ್ಲಿ ಏನಪ್ಪಾ ಅಂತ ಹೇಳ್ತದೆ ಅಂತಂದ್ರೆ, ಪರಲೋಕ ರಾಜ್ಯವು ಸಮೀಪಿಸಿತು ಎಂಬುದಾಗಿ. ಯಾಕೆ ಇಲ್ಲಿ ಮತ್ತೆ ಪರಲೋಕ ರಾಜ್ಯವು ಸಮೀಪಿಸಿತು ಎಂಬುದಾಗಿ ಇಲ್ಲಿ ಹೇಳ್ತಾ ಇದ್ದಾನೆ ಎಂಬುದಾಗಿ ನಾವು ಗಮನಿಸುವುದಾದ್ರೆ, ಆ ಒಂದು ದಿವಸಗಳಲ್ಲಿ ಏನಪ್ಪಾ ಅಂತಂದ್ರೆ ಇಸ್ರಾಯೇಲರು ದೇವರ ಹೆಸರನ್ನ ಏನಪ್ಪಾ ಅಂತಂದ್ರೆ ಅವರು ಹೇಳೋದಕ್ಕೂ ಕೂಡ ಭಯ ಪಡ್ತಾ ಇದ್ರು. ಅಂದ್ರೆ ಅಷ್ಟರ ಮಟ್ಟಿಗೆ ದೇವರ ನಾಮ ಅದು ಬಲವುಳ್ಳದ್ದಾಗಿತ್ತು ಎಂಬುದಾಗಿ ಅಲ್ಲಿ
ಅವ್ರು ಆ ರೀತಿಯಾಗಿ ಅಂದ್ಕೊಳ್ತಾ ಇದ್ರು. ಸೊ ಹಾಗಾಗಿ ಅಲ್ಲಿ ನೋಡ್ತಾ ಇದ್ದೇವೆ, ಆ ಒಂದು ಯಹೂದ್ಯರಿಗೆ ಆತನು ಈ ಒಂದು ವಿಷಯವನ್ನ ತಿಳಿಸಬೇಕು ಎಂಬುವಂತ ಒಂದು ಕಾರಣದಿಂದಾಗಿ ಪರಲೋಕ ರಾಜ್ಯವು ಸಮೀಪಿಸಿತು ಎಂಬುದಾಗಿ. ಮಿಕ್ಕ ಮಾರ್ಕನ ಬರೆದಂತ ಸುವಾರ್ತೆ ಮತ್ತು ಯೋಹಾನನ ಬರೆದಂತ ಸುವಾರ್ತೆ ಭಾಗದಲ್ಲಿ ನಾವು ಗಮನಿಸುವುದಾದ್ರೆ ದೇವರ ರಾಜ್ಯ ಎಂಬುದಾಗಿ. ಸೊ ಹಾಗಾಗಿ ಎರಡೂ ಕೂಡ ಒಂದೇ, ದೇವರ ರಾಜ್ಯ ಮತ್ತು ಪರಲೋಕ ರಾಜ್ಯ ಇವೆರಡೂ ಕೂಡ ಒಂದೇ ಎಂಬುದಾಗಿ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಕೆಲವು ಭಾಗಗಳಲ್ಲಿ ದೇವರ ರಾಜ್ಯ ಅಂತ ಇದೆ, ಕೆಲವು ಭಾಗಗಳಲ್ಲಿ ಪರಲೋಕ ರಾಜ್ಯವು ಎಂಬುದಾಗಿ ಅಲ್ಲಿ ಬರಿತಕ್ಕಂಥದ್ದನ್ನಲ್ಲಿ ನಾವು ಗಮನಿಸ್ತೇವೆ. ಇಲ್ಲಿ ಶಿಷ್ಯರ ಒಂದು ಕಾರ್ಯಗಳನ್ನ ಅವ್ರು ಏನಪ್ಪಾ ಅಂತಂದ್ರೆ ಯೇಸು ಸ್ವಾಮಿಯಿಂದ ಅವರು ಪಡೆದುಕೊಳ್ಪಟ್ರು. ಯೇಸು ಸ್ವಾಮಿಯಿಂದ ಆ ಒಂದು ಕಾರ್ಯಗಳನ್ನ ಪಡೆದುಕೊಂಡ ನಂತರದಲ್ಲಿ ದೇವರು ಹೇಳಿದಂತ ರೀತಿಯಲ್ಲಿಯೇ ಆ ಒಂದು ವಾಕ್ಯವನ್ನು ಅವರು ತಿಳಿಸುವಂತವರಾಗಿ ನಾವು ಇರುವಂತದನ್ನ ಗಮನಿಸ್ತೇವೆ. ಇಲ್ಲಿ ನೋಡ್ತೇವೆ, ಫಿಲಿಪ್ಪನನ್ನ ಗಮನಿಸುವಾಗ್ಲೂ ಸಹ ಅದೇ ರೀತಿಯಾದಂತ ಒಂದು ಏನಪ್ಪಾ ಅಂತಂದ್ರೆ ಪರಲೋಕ ರಾಜ್ಯವು ಸಮೀಪಿಸಿದೆ ಎಂಬುದಾಗಿ ಆ ವ್ಯಕ್ತಿ ಅಲ್ಲಿ ಉಪದೇಶ ಮಾಡುವಂತದನ್ನ ಅಪೊಸ್ತಲರ ಕೃತ್ಯಗಳು 8ನೇ ಅಧ್ಯಾಯ 12ನೇ ವಚನದಲ್ಲಿ ನಾವು ಗಮನಿಸ್ತೇವೆ. ಅದೇ ರೀತಿಯಾಗಿ ಅಪೊಸ್ತಲರು 28ನೇ ಅಧ್ಯಾಯ 30-31 ವಚನದಲ್ಲಿ ಗಮನಿಸುವುದಾದ್ರೆ ಅಲ್ಲಿ ಪೌಲನು ಸಹ ತನ್ನ ಒಂದು ಏನಪ್ಪಾ ಅಂತಂದ್ರೆ ಕಾರ್ಯಗಳನ್ನ ಪರಲೋಕ ರಾಜ್ಯವು ಅಂದ್ರೆ ದೇವರ ರಾಜ್ಯ ಸಮೀಪಿಸುತ್ತೆ ಎಂಬುವಂತದ್ರ ಕುರಿತಾಗಿ ಇವತ್ತಿನ ದಿವಸಗಳಲ್ಲಿ ಸಾಮಾನ್ಯವಾಗಿ ಏನಪ್ಪಾ ಅಂತಂದ್ರೆ ಯಾರಾದ್ರೂ ನಮ್ಮ ಅಂತಂದ್ರೆ ನಮಗೆ ಯಾರಾದ್ರೂ ಒಂದು ವಿಷಯವನ್ನ ಬೋಧಿಸುವುದಕ್ಕೆ ಅಥವಾ ನಮ್ಮ ಒಂದು ಏನಪ್ಪಾ ಅಂತಂದ್ರೆ ಮೆಸೇಜ್ ಅನ್ನು ಕೊಡೋದಕ್ಕೆ ಹೇಳ್ತಾ ಇದ್ದಾರೆ ಅಥವಾ ಯಾವ್ದೋ ಒಂದು ವಿಷಯವನ್ನ ತಿಳಿಸೋದಕ್ಕೆ ಹೇಳ್ತಾ ಇದಾರೆ ಅಂತಂದ್ರೆ ನಮ್ಮ ಬಾಯಿಗೆ ಬಂದಂತ ರೀತಿಯಲ್ಲಿ ನಾವು ಉಪದೇಶಗಳನ್ನ ಮಾಡೋದಕ್ಕೆ ಪ್ರಾರಂಭ ಮಾಡ್ತೀವಿ. ಅನೇಕ ಸರಿ ಏನಪ್ಪಾ ಅಂತಂದ್ರೆ ದೇವರು ಕೊಟ್ಟಂತ ವಾಕ್ಯಗಳನ್ನ ತಿಳಿಸುವುದನ್ನ ನಾವು ಮರೆತಲ್ಪಟ್ಟವರಾಗಿ ನಮ್ಮ ಬಾಯಿಗೆ ಬಂದದ್ದು ನಮ್ಮ ವಾಕ್ಚಾತುರ್ಯ ಎಷ್ಟರ ಮಟ್ಟಿಗೆ ಇದೆ, ನಾನು ಎಷ್ಟು ಚೆನ್ನಾಗಿ ಮಾತನಾಡಬಲ್ಲೆ ಅಂತಕ್ಕಂಥದ್ದನ್ನು ತೋರಿಸೋದಕ್ಕೋಸ್ಕರ ಮಾತನಾಡ್ತಾರೆ ಹೊರತು ದೇವರು ಅವರಿಗೆ ತಿಳಿಸಲ್ಪಡಬೇಕಾದಂತ ವಾಕ್ಯದ ಗೂಢಾರ್ಥಗಳನ್ನ ತಿಳಿಸುವಂತದನ್ನ ಮರೆತು ಹೋಗುವಂತದನ್ನ ನಾವು ಈ ಒಂದು ದಿವಸಗಳಲ್ಲಿ ನಾವು ಕಾಣಲ್ಪಡ್ತೇವೆ. ವಿಶೇಷವಾಗಿ ಈ ಒಂದು ಯೂಟ್ಯೂಬ್ಗಳಲ್ಲಾಗಿರ್ಬಹುದು ಅಥವಾ ಕೆಲವು ಸಭೆಗಳಲ್ಲಿ ಆಗಿರ್ಬಹುದು, ಏನಪ್ಪಾ ಅಂತಂದ್ರೆ ದೇವರು ಹೇಳಿರ್ತಕ್ಕಂಥ ಮಾತುಗಳನ್ನ ಮರೆತವರಾಗಿ ತಮ್ಮ ಮನಸ್ಸಿಗೆ ಬಂದಂತ ಕಾರ್ಯಗಳನ್ನ ವಿಶ್ವಾಸಿಗಳಿಗಾಗಿರ್ಬೋದು ಅಥವಾ ಜನಗಳಿಗೆ ಉಪದೇಶ ಮಾಡ್ತಕ್ಕಂಥದ್ದನ್ನ ನಾವು ಗಮನಿಸ್ತೀವಿ. ಆದ್ರೆ ಯೇಸು ಸ್ವಾಮಿ ತನ್ನ ಶಿಷ್ಯರಿಗೆ ಬಹಳ ಸ್ಪಷ್ಟವಾಗಿ ಅದನ್ನು ಹೇಳಿ ಕಳಿಸ್ತದೇನೆ ಏನಪ್ಪಾ ಅಂತಂದ್ರೆ ಪರಲೋಕ ರಾಜ್ಯವು ಸಮೀಪಿಸಿತು ಎಂಬುದಾಗಿ ಅಲ್ಲಿ ಅವರ ಉಪದೇಶವನ್ನ ಮಾಡುವುದಕ್ಕಾಗಿ ಆತನು ಅವರನ್ನ ಕಳುಹಿಸಲ್ಪಟ್ಟಿದ್ದಾರೆ. ಮಾತ್ರವಲ್ಲದೆ ಉಚಿತವಾಗಿ ಹೊಂದಿಕೊಳ್ಳಲ್ಪಟ್ಟಿದ್ದೀರಿ, ಉಚಿತವಾಗಿ ನೀವು ಕೊಡಿರಿ ಎಂಬುದಾಗಿ 8ನೆಯ ವಚನದಲ್ಲಿ ನಾವು ಗಮನಿಸುವುದಾದ್ರೆ ಯಾಕೆ ಈ ಒಂದು ಮಾತನ್ನು ಹೇಳ್ತಾ ಇದ್ದಾರೆ ಎಂಬುದಾಗಿ ಗಮನಿಸುವುದಾದ್ರೆ ಆ ಒಂದು ದಿವಸಗಳಲ್ಲಿ ಆ ಒಂದು ಮೊದಲು ಹೇಳಿದಂತ ರೀತಿಯಲ್ಲಿ ರಬ್ಬಿ ಎಂಬುದಾಗಿ ಹೇಳ್ತಾರೆ, ರಬ್ಬುನಿ ಎಂಬುದಾಗಿ ಹೇಳ್ತಾರೆ. ಸೊ ಆ ಒಂದು ವ್ಯಕ್ತಿಗಳೇನಪ್ಪಾ ಅಂತಂದ್ರೆ ಅವರು ದೇಶ ಸುತ್ತಿ ಅಥವಾ ಅವರು ಏನಪ್ಪಾ ಅಂತಂದ್ರೆ ಸುತ್ತಾಟವನ್ನ ಮಾಡ್ತಾ ಆ ಒಂದು ರೀತಿಯಾಗಿರ್ತಕ್ಕಂಥವ್ರು ಅವರ ಒಂದು ಉಪದೇಶಕ್ಕಾಗಿ ಅವ್ರು ಏನ್ ಮಾಡ್ತಾ ಇದ್ರು ಅಂತಂದ್ರೆ ಇಂತಿಷ್ಟು ಹಣ ಎಂಬುದಾಗಿ ಅವರು ಚಾರ್ಜ್ ಮಾಡ್ತಾ ಇದ್ರು. ಹಾಗಾಗಿ ದೇವರಲ್ಲಿ ಹೇಳ್ತಕ್ಕಂಥದ್ದು ಉಚಿತವಾಗಿ ಹೊಂದಲ್ಪಟ್ಟಿದ್ರಿ, ನೀವು ಉಚಿತವಾಗಿ ನೀವು ಕೊಡಿರಿ ಎಂಬುದಾಗಿ ನಾವು ನೋಡ್ತೇವೆ. ದೇವರ ಕೃಪೆ ಅದು ಯಾವುದೇ ರೀತಿಯಾದಂತ ಒಂದು ನಮ್ಮ ಸಾಮರ್ಥ್ಯದಿಂದ ಆಗಲಿ ಅಥವಾ ನಮ್ಮ ಒಳ್ಳೆಯ ಕ್ರಿಯೆಗಳಿಂದ ಆಗಲಿ ಅಥವಾ ನಮ್ಮ ಸತ್ಕ್ರಿಯೆಗಳಿಂದ ಆಗಲಿ ಅದು ಬಂದಿರತಕ್ಕಂಥದ್ದಲ್ಲ. ದೇವರು ಉಚಿತಾರ್ಥವಾದಂತ ಕೃಪೆಯ ಮೂಲಕವಾಗಿ ದೇವರು ನಮಗೆ ಅದನ್ನ ಕೊಡಲ್ಪಟ್ಟಿದ್ದಾರೆ. ಸೊ ಹಾಗಾಗಿ ನೀವು ಸಹ ಅದನ್ನ ಉಚಿತವಾಗಿ ಅದನ್ನ ಇತರರಿಗೆ ತಿಳಿಸಬೇಕು ಎಂಬುದಾಗಿ ತಂದೆಯಾದ ದೇವರು ಅಲ್ಲಿ ತನ್ನ ಶಿಷ್ಯರಿಗೆ ತಿಳಿಸ್ತಕ್ಕಂಥದ್ದನ್ನ ಗಮನಿಸ್ತೇವೆ. ಮಾತ್ರವಲ್ಲದೆ 9ರಿಂದ 10ನೇ ವಚನದಲ್ಲಿ ನಾವು ಗಮನಿಸುವುದಾದ್ರೆ ದೇವರು ಅವರಿಗೆ ಎಲ್ಲವನ್ನ ಒದಗಿಸುವಂತವನಾಗಿದ್ದಾನೆ ಎಂಬುದಾಗಿ. ಯಾಕೆ ಅಂತಂದ್ರೆ ಯೇಸು ಸ್ವಾಮಿ ಬಹಳ ಸ್ಪಷ್ಟವಾಗಿ ಹೇಳ್ತಿದ್ರೆ ನೀವೇನು ಕೂಡ ಹಣ ಆಗಿರ್ಬೋದು, ಏನಪ್ಪಾ ಅಂತಂದ್ರೆ ದಾರಿಗೆ ಹಸಿವೆ ಆಗಿರ್ಬೋದು, 2 ಅಂಗಿ ಅಥವಾ ಇವುಗಳನ್ನ ಏನನ್ನು ಕೂಡ ನೀವು ತೆಗೆದುಕೊಂಡು ಹೋಗುವುದಕ್ಕೆ ಹೋಗ್ಲೇಬೇಡಿ. ಯಾಕೆ ಅಂತಂದ್ರೆ ನಾನೇ ನಿಮಗೆ ಎಲ್ಲವನ್ನ ಒದಗಿಸುವಂತವನಾಗಿದ್ದೇನೆ ಎಂಬುದಾಗಿ ಯೆಹೋವ ಈರೇ ಆಗಿರ್ತಕ್ಕಂಥ ದೇವರು ಆತನು ಎಲ್ಲವನ್ನ ಒದಗಿಸ್ತಾನೆ. ಮಾತ್ರವಲ್ಲದೆ ಎಲ್ಲವನ್ನ ಸಂಪೂರ್ಣವಾಗಿ ದೇವರ ಮೇಲೆ ಅವಲಂಬನೆ ಆಗಿರ್ಬೇಕು ಎಂಬತಕ್ಕಂತ ಒಂದು ಆಲೋಚನೆಯಲ್ಲಿ ಅವ್ರೇನಪ್ಪಾ ಅಂತಂದ್ರೆ ಯೇಸು ಸ್ವಾಮಿ ಈ ಒಂದು ಮಾತನ್ನ
ಹೇಳ್ತಾ ಇದ್ದಾರೆ. ಆ ಒಂದು ಯಹೂದ್ಯ ಕಲಾಚಾರದ ಪ್ರಕಾರವಾಗಿ ಗಮನಿಸಿದ್ರೆ ಏನಪ್ಪಾ ಅಂತಂದ್ರೆ ಯಾರಾದ್ರೂ ಅತಿಥಿಗಳು ಬರ್ತಾ ಇದಾರೆ ಎಂಬುದಾಗಿ ಹೇಳಿದ್ರೆ ಅವ್ರನ್ನ ವಿಶೇಷವಾಗಿ ಏನಪ್ಪಾ ಅಂತಂದ್ರೆ ಅತಿಥಿ ಸತ್ಕಾರದ ಮೂಲಕವಾಗಿ ಗಮನಿಸಿಕೊಳ್ತಾ ಇದ್ರು. ಇದೇ ರೀತಿ ಇಲ್ಲಿ ನೋಡ್ತೇವೆ, ಅಬ್ರಹಾಮನ್ ನೋಡಿದ್ರೆ ಅಲ್ಲಿ 3 ಜನ ಬರ್ತಾ ಇರುವಂತ ಸಂದರ್ಭದಲ್ಲಿ ಅವರಿಗೆ ವಿಶೇಷವಾದಂತ ಅತಿಥಿ ಸತ್ಕಾರವನ್ನ ಮಾಡ್ತಾರೆ. ಅನೇಕ ಸತ್ಯವೇದದಲ್ಲಿ ಅನೇಕ ಭಾಗಗಳಲ್ಲಿ ನಾವು ಗಮನಿಸಿದ್ರೆ ಅತಿಥಿ ಸತ್ಕಾರವನ್ನ ಬಹಳ ಉತ್ತಮ ರೀತಿಯಲ್ಲಿ ಆ ಒಂದು ಯಹೂದ್ಯರು ಪರಿಪಾಲನೆಯನ್ನ ಮಾಡ್ತಾ ಇದ್ರು. ಸೊ ಹಾಗಾಗಿ ಇಲ್ಲಿ ಯೇಸು ಸ್ವಾಮಿ ಹೇಳ್ತಕ್ಕಂಥದ್ದು, ನೀವೇನನ್ನೂ ಕೂಡ ತೆಗೆದುಕೊಂಡು ಹೋಗ್ಬೇಡ್ರಿ, ಬದಲಿಗೆ ದೇವರ ಮೇಲೆ ಸಂಪೂರ್ಣವಾಗಿ ಅವ್ರೇನಪ್ಪಾ ಅಂತಂದ್ರೆ ಅವಲಂಬನೆಯನ್ನ ಆಗಿ ಇರುವಂತದ್ದನ್ನ ಕಲ್ತ್ಕೊಳ್ಬೇಕು ಎಂಬುದಾಗಿ ದೇವರು ಅವರಿಗೆ ತಿಳಿಸಿಕೊಳ್ತಾ ಇದ್ದಾರೆ. ಇವತ್ತಿನ ದಿವಸಗಳಲ್ಲೂ ಸಹ ದೇವರು ಹೇಳುವಂತದ್ದು ಏನಪ್ಪಾ ಅಂತಂದ್ರೆ, ಅನೇಕ ದೇವ ಸೇವಕರನ್ನ ಹೇಳಬೇಕಾದ್ರೆ ಸಂಪೂರ್ಣವಾಗಿ ದೇವರ ಮೇಲೆ ಅವಲಂಬನೆಯಾಗಿ ನಡೆಸುವಂತದ್ದು ಎಂಬುದಾಗಿ. ನಮ್ಮ ಸಂಸ್ಥೆಯ ನಿರ್ದೇಶಕರು ಅದನ್ನ ಹೇಳ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ, ಅವರು ಪದೇ ಪದೇ ಅದನ್ನೇ ಏನ್ ಹೇಳ್ತಾ ಇರ್ತಾರೆ ಅಂತಂದ್ರೆ, ಇದು ಮನುಷ್ಯನ ಕೆಲಸ ಅಲ್ಲ, ಇದು ಪ್ಯೂರ್ಲಿ ವರ್ಕ್ ಆಫ್ ಗಾಡ್ ಎಂಬುದಾಗಿ ಹೇಳ್ತಾರೆ. ಅಂದ್ರೆ ಸಂಪೂರ್ಣವಾಗಿ ದೇವರ ಒಂದು ಕಾರ್ಯದ ಮೇಲೆ ಅವಲಂಬನೆ ಆಗುವಂತದ್ದನ್ನ ಕಲ್ತುಕೊಳ್ಳಬೇಕು ಎಂಬತಕ್ಕಂಥ ಉದ್ದೇಶದಿಂದ ಯೇಸು ಸ್ವಾಮಿ ಒಂದು ಮಾತನ್ನವರಿಗೆ ತಿಳಿಸ್ತಕ್ಕಂಥದ್ದನ್ನಲ್ಲಿ ನಾವು ನೋಡ್ತೇವೆ. ಈ ಒಂದು ದಿವಸಕ್ಕೆ ನಾವು ಗಮನಿಸಿಕೊಳ್ಬೇಕಾಗಿರ್ತಕ್ಕಂಥ ಒಬ್ಬ ಸುವಾರ್ತಿಕರ ಒಂದು ಜೀವನ ಚರಿತ್ರೆಯನ್ನ ಗಮನಿಸುವುದಾದ್ರೆ, ನಾನು ಮೊದಲು ಹೇಳಿದಂತ ರೀತಿಯಲ್ಲಿ ಇಲ್ಲಿ ನೋಡ್ತಾ ಇದ್ವಿ, ಸುವಾರ್ತೆ ಮೊದಲು ಯೇಸು ಸ್ವಾಮಿ ಹೇಳಿರ್ತಕ್ಕಂಥದ್ದು ಮೊದಲು ಇಸ್ರಾಯೇಲ್ರ ಬಳಿಗೆ ಹೋಗ್ರಿ ಎಂಬುದಾಗಿ. ಯಾವಾಗ ಯೇಸು ಸ್ವಾಮಿ ಅಲ್ಲಿ ಪುನರುತ್ಥಾನವನ್ನು ಹೊಂದಲ್ಪಟ್ರು, ಇಲ್ಲಿ ನೋಡ್ತೇವೆ ಮಧ್ಯಾಹ್ನ ಬರೆದಂತ ಸುವಾರ್ತೆ 8ನೇ ಅಧ್ಯಾಯ 12ನೇ ವಚನದಲ್ಲಿ ಗಮನಿಸುವುದಾದ್ರೆ, ಅಲ್ಲಿ ನೋಡ್ತೇವೆ ಫಿಲಿಪ್ ಏನ್ ಮಾಡ್ತಾ ಇದ್ದಾನೆ ಅಂತಂದ್ರೆ, ದೇವರ ರಾಜ್ಯದ ಕುರಿತಾಗಿ ಆತನು ತನ್ನ ಒಂದು ಉಪದೇಶಗಳನ್ನ ಮಾಡ್ತಾ ದೇವರ ವಾಕ್ಯದ ಕಾರ್ಯಗಳನ್ನ ಅಲ್ಲಿ ತಿಳಿಸ್ತಾ ಇದ್ದಾರೆ. ತದನಂತರದಲ್ಲಿ ದೇವರು ಅವರೊಟ್ಟಿಗೆ ಮಾತನಾಡಿ ಅಲ್ಲಿ ನೋಡ್ತಾ ಇದ್ದೇವೆ, ಐಥೋಪ್ಯದ ಆ ಒಂದು ಕಂಚುಕಿಯ ಬಳಿಗೆ ಆತನನ್ನ ದೇವರು ಕಳಿಸಿ ಕೊಡ್ತಾ ಇದ್ದಾರೆ. ಯೆಶಾಯನ ಪ್ರವಾದನೆ ಪುಸ್ತಕವನ್ನ ಓದ್ತಾ ಇದ್ದಾರೆ. ಆದ್ರೂ ಕೂಡ ಏನು ಅರ್ಥ ಆಗದೆ ಇರ್ತಕ್ಕಂತ ಸಮಯದಲ್ಲಿ ದೇವರು ಫಿಲಿಪ್ಪನ ಮೂಲಕವಾಗಿ ಆ ಒಂದು ವಿಷಯವನ್ನ ಅವರಿಗೆ ತಿಳಿಸುವಂತದನ್ನ ಇಲ್ಲಿ ನಾವು ಗಮನಿಸ್ತೀವಿ. ಅಪೊಸ್ತಲರ ಕೃತ್ಯಗಳು 8ನೇ ಅಧ್ಯಾಯ 12ನೇ ವಚನದಲ್ಲಿ ನಾವು ಗಮನಿಸುವುದಾದ್ರೆ ಈ ರೀತಿಯಾಗಿ ಹೇಳ್ತದೆ, ಫಿಲಿಪ್ಪನು ದೇವರ ರಾಜ್ಯದ ವಿಷಯದಲ್ಲಿ ಯೇಸು ಕ್ರಿಸ್ತನ ಹೆಸರಿನಲ್ಲಿಯೂ ಶುಭ ವರ್ತಮಾನವನ್ನ ಸಾರ್ತಾ ಇದ್ದಾನೆ ಎಂಬುದಾಗಿ. ಅದಾದ ನಂತರದಲ್ಲಿ ನಾವು ಗಮನಿಸುವುದಾದ್ರೆ ಐಥಿಯೋಪ್ಯದವನಿಗೆ ಏನಪ್ಪಾ ಅಂತಂದ್ರೆ ಆತನು ಸುವಾರ್ತೆಯನ್ನ ತಲುಪಲ್ಪಡ್ತಾನೆ. ಈ ಐಥಿಯೋಪ್ಯದವನು ಯಾರಪ್ಪ ಅಂತಂದ್ರೆ ಇಸ್ರಾಯೇಲರ ಒಂದು ಸಮುದಾಯಕ್ಕೆ ಅಥವಾ ಇಸ್ರಾಯೇಲ್ ಸಮಾಜಕ್ಕೆ ಸೇರಿರ್ತಕ್ಕಂಥ ವ್ಯಕ್ತಿ ಅಲ್ಲ, ಬದಲಾಗಿ ಈಗಿನ ಭಾಗದಲ್ಲಿ ಆಫ್ರಿಕಾ ಭಾಗದಲ್ಲಿರ್ತಕ್ಕಂಥ ಒಬ್ಬ ವ್ಯಕ್ತಿ. ಆ ಭಾಗದಲ್ಲಿರ್ತಕ್ಕಂಥ ವ್ಯಕ್ತಿಗೆ ಏನಪ್ಪಾ ಅಂತಂದ್ರೆ ದೇವರ ಮೇಲೆ ನಂಬಿಕೆಯನ್ನಿಟ್ಟು ದೇವರ ವಾಕ್ಯವನ್ನ ಯೆಶಾಯನ ಪ್ರವಾದನೆಯ ಒಂದು ಸುರುಳಿಯನ್ನ ಓದ್ತಕ್ಕಂಥ ವ್ಯಕ್ತಿಗೆ ದೇವರು ಅಲ್ಲಿ ಫಿಲಿಪ್ಪನನ್ನ ಕಳಿಸುವುದರ ಮೂಲಕವಾಗಿ ಆ ಒಂದು ವ್ಯಕ್ತಿಯನ್ನ ಸಂಧಿಸ್ತಾನೆ. ಅದರ ಮೂಲಕವಾಗಿ ಅಲ್ಲಿ ನೋಡ್ತೇವೆ, ಸತ್ಯವೇದದಲ್ಲಿ ಅದರ ಆಧಾರಗಳು ಇಲ್ದಿದ್ರು ಕೂಡ ಒಂದು ಇತಿಹಾಸದ ಭಾಗದಲ್ಲಿ ಗಮನಿಸುವುದಾದ್ರೆ ಆ ಕಂಚುಕಿ ಸೇವೆಯ ಆ ಒಂದು ಸುವಾರ್ಥ ಭಾರವನ್ನ ಹೊತ್ತುಕೊಳ್ಪಟ್ಟವನಾಗಿ, ಫಿಲಿಪ್ಪನಿಂದ ಸುವಾರ್ಥ ಭಾರವನ್ನ ಹೊತ್ತುಕೊಳ್ಪಟ್ಟವನಾಗಿ ಅಲ್ಲಿ ನೋಡ್ತೇವೆ. ದೇವರ ವಾಕ್ಯವನ್ನ ಕೇಳಿಕೊಂಡ, ನಂಬಿಕೊಂಡ, ದೀಕ್ಷಾಸ್ಥಾನವನ್ನು ಹೊಂದಿಕೊಂಡ ನಂತರದಲ್ಲಿ ನೋಡ್ತೇವೆ ಅದೇ ಅಧಿಕಾರವನ್ನ ಲೋಕದ ಕಟ್ಟ ಕಡೆ ಹೋಗಿ ನನ್ನ ಸುವಾರ್ತೆನ ಸಾರ್ಗೆ ಎಂಬುದಾಗಿ ದೇವರು ತಿಳಿಸಿಕೊಟ್ಟಂತ ಒಂದು ಅಧಿಕಾರವನ್ನ ಪಡೆದುಕೊಳ್ಪಟ್ಟವನಾಗಿ ಅಲ್ಲಿ ನೋಡ್ತೇವೆ. ಆಫ್ರಿಕಾ ಭಾಗದಲ್ಲಿ ಅನೇಕ ಕಡೆಗಳಲ್ಲಿ ಕ್ರಿಸ್ತನ ಸುವಾರ್ತೆಯನ್ನ ಸಾರಲ್ಪಟ್ಟವನಾಗಿ ಆತನ ಕಾಣಿಸಿಕೊಳ್ತಾನೆ. ಆ ವ್ಯಕ್ತಿಯಿಂದಾಗಿ ಆಫ್ರಿಕಾ ಭಾಗದಲ್ಲಿ ಅನೇಕರು ಕ್ರಿಸ್ತನನ್ನ ಅನುಸರಿಸುವಂತ ವ್ಯಕ್ತಿಗಳಾಗಿ ಇವತ್ತಿಗೂ ಕೂಡ ಇರುವಂತದನ್ನ ನಾವು ಕಾಣ್ತಾ ಇದ್ದೀವಿ. ಸೊ ದೇವರು ತಾನೇ ನಮ್ಮನ್ನ ಆಶೀರ್ವಾದ ಮಾಡ್ಲಿ. ದೇವರು ನಮ್ಮ ಎಲ್ಲಾ ದಿವಸಗಳಿಂದ ವಿಶೇಷವಾಗಿ ಎಲ್ಲಾ ಸೇವಕರ ಜೀವಿತದಲ್ಲಿ ದೇವರು ಆ ಒಂದು ತನ್ನ ಶಿಷ್ಯರಿಗೆ ಕೊಟ್ಟಂತ ಒಂದು ಪವಿತ್ರಾತ್ಮನ ಫಲವನ್ನ ಮಾತ್ರವಲ್ಲದೆ ದೇವರು ಕೊಟ್ಟಿರ್ತಕ್ಕಂತ ಒಂದು ಅಧಿಕಾರವನ್ನ, ದೇವರು ಕೊಟ್ಟಿರ್ತಕ್ಕಂತ ಆ ಒಂದು ಸುವಾರ್ತೆಯ ಮುಖ್ಯ
ವಿಚಾರವನ್ನ, ಪರಲೋಕ ರಾಜ್ಯವು ಸಮೀಪಿಸಿದ್ದು, ದೇವರ ಕಡೆಗೆ ತಿರುಗಿಕೊಂಡಿರ್ತಕ್ಕಂಥ ಆಲೋಚನೆಯನ್ನ ನಾವುಗಳು ಈ ಒಂದು ಲೋಕದ ಯಾತ್ರೆಯಲ್ಲಿ ತಿಳಿಸಲ್ಪಡಲಿಕ್ಕಾಗುವಂತೆ ದೇವರು ತಾನೇ ಪ್ರತಿಯೊಬ್ಬರನ್ನ ಆತನು ಆಶೀರ್ವಾದ ಮಾಡಲಿ, ನಡೆಸಲಿ ಎಂಬುದಾಗಿ ನಾವು ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ. ಕೃಪೆಯಲ್ಲಿ ಐಶ್ವರ್ಯ ಭರಿತನಾದಂತ ತಂದೆ ದೇವರಿಗೆ ನಾಮಕ್ಕೆ ಸ್ತೋತ್ರವಾಗಲಿ. ದೇವ, ಈ ಒಂದು ದಿವಸದಲ್ಲಿ ನಿನ್ನ ಸೇವೆಗಾಗಿ ದೇವ, ಮೊದಲು ಇಸ್ರಾಯೇಲರಿಗಾಗಿ, ತದನಂತರದಲ್ಲಿ ಐಥಿಯೋಪ್ಯದ ಆ ಒಂದು ಕಂಚಿಕೆಯ ಬಳಿಗೆ ಸ್ವಾಮಿ ನಿನ್ನ ಸುವಾರ್ತೆ ತಲುಪಿಸಲ್ಪಟ್ಟಂತ ರೀತಿಯಲ್ಲಿ ದೇವ, ನಿನ್ನ ಶಿಷ್ಯರನ್ನ ಕಳಿಸಿದಂತ ರೀತಿಯಲ್ಲಿ ಸ್ವಾಮಿ ಇವತ್ತಿಗೂ ದೇವ ನಮ್ಮನ್ನು ಈ ಒಂದು ಲೋಕದ ಯಾತ್ರೆಯಲ್ಲಿ ದೇವ ನಿನ್ನ ಸೇವೆಗಾಗಿ ಕಳಿಸಲ್ಪಟ್ಟಿರುವಾಗ ಸ್ವಾಮಿ ನೀನು ಕೊಟ್ಟಂತ ಅಧಿಕಾರದ ಮೂಲಕವಾಗಿ ನಾವು ಸೇವೆಗಳನ್ನ ಮಾಡ್ಲಿಕ್ಕಾಗುವಂತೆ, ನಿನ್ನ ರಾಜ್ಯದ ಕುರಿತಾಗಿ ನಾವು ಪ್ರಚುರಪಡಿಸ್ಲಿಕ್ಕಾಗುವಂತೆ, ನಮ್ಮ ಬಾಯಿ ಮಾತುಗಳನ್ನ ಸ್ವಾಮಿ ನೀನು ನಮಗೆ ಕೊಟ್ಟಿರ್ತಕ್ಕಂಥ ಒಂದು ವಾಕ್ಯಗಳ ಮೂಲಕವಾಗಿ ಮಾತನಾಡ್ಲಿಕ್ಕಾಗುವಂತೆ ನಮ್ಮೆಲ್ಲರನ್ನು ನೀನು ಆಶೀರ್ವಾದ ಮಾಡಿ ಎಂಬುದಾಗಿ ರಕ್ಷಕನ ಒಡೆಯನಾದಂತ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆ ದೇವರೇ.